ಗೈಸ್, ನೋ ಕಾಂಟ್ಯಾಕ್ಟ್ ಮತ್ತು ಸಪ್ರೇಷನ್ ಅವರ ಪಾರ್ಟ್ನರ್ ಎನರ್ಜಿ ನೋಡೋಣ. ಓಕೆ, ನಿಮ್ಮ ಪಾರ್ಟ್ನರ್ ನಿಮ್ಮ ಪ್ರಪೋಸನ್ನು ರಿಜೆಕ್ಟ್ ಮಾಡಿದ್ದಾರೆ, ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ, ಮತ್ತು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ. ಮತ್ತು ಇವರು ತುಂಬ ಈಗೋದಲ್ಲಿದ್ದಾರೆ. ಇವರು ಸುತ್ತಮುತ್ತ ತುಂಬ ನೆಗೆಟಿವ್ ಮಂದಿದ್ದಾರೆ. ಮತ್ತು ಅವರ ಮಾತನ್ನು ಕೂಡ ಇವರು ಕೇಳುತ್ತಾರೆ. ಮತ್ತು ತುಂಬ ಈಗೋದಲ್ಲಿ ಇದ್ದು ನಿಮ್ಮನ್ನು ರಿಜೆಕ್ಟ್ ಮಾಡಿ ಇಗ್ನೋರ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್. ಇವರು ಎರಡು ಇವ್ರ ಹತ್ರ ಎರಡು ಆಪ್ಷನ್ಸ್ಗಳಿವೆ. ಇವಾಗ ನಿಮ್ಮ ಪಾರ್ಟ್ನರ್ ಒಂದೇ ಆಪ್ಷನ್ಸ್ ಚೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅದು ನಿಮ್ಮನ್ನೇ ಚೂಸ್ ಮಾಡ್ಕೊಳ್ಬೇಕು ಕೂಡ ಅಂದ್ಕೊಳ್ತಿದ್ದಾರೆ, ಪ್ಲ್ಯಾನಿಂಗ್ ಮಾಡ್ತಿದ್ದಾರೆ ಇನ್ನು. ಮತ್ತು ತುಂಬ ಓವರ್ ಥಿಂಕಿಂಗ್ ಮಾಡುತ್ತಾರೆ ಇವರು. ಮತ್ತು ಇವ್ರ ಹತ್ರ ಎರಡು ಆಪ್ಷನ್ಸ್ ಇದೆ, ಯಾವುದನ್ನು ಚೂಸ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗಲ್ಲದೆ ಕನ್ಫ್ಯೂಸ್ ಆಗಿದ್ದಾರೆ, ಪ್ಲ್ಯಾನಿಂಗ್ ಮಾಡ್ತಿದ್ದಾರೆ. ಮತ್ತು ಇವರು ನಿಮ್ಮಿಂದ ಮೂವ್ ಆನ್ ಕೂಡ ಆಗ್ತಿದ್ದಾರೆ. ಓಕೆ, ಇವರ ಹತ್ರ ಎರಡು ಆಪ್ಷನ್ಗಳಿದ್ದು ಯಾವುದನ್ನು ಚೂಸ್ ಮಾಡ್ಕೊಳ್ಬೇಕು ಗೊತ್ತಾಗುತ್ತಿಲ್ಲ. ಇವಾಗ ನಿಮ್ಮಿಂದ ಇವರು ಮೂವ್ ಆನ್ ಆಗ್ತಿದ್ದಾರೆ ಅಂತ ಮೂವ್ ಆನ್ ಕಳ್ಳ ಬಂದಿದೆ. ಮುಂದಿನ ಕಳ್ಳ ನೋಡ್ತೀನಿ. ಓಕೆ, ಹಾಂ, ಇವರು ಪಾಸ್ಟದಲ್ಲಿ ನಿಮ್ಮಿಂದ ದೂರಾಗಿ ನಿಮ್ಮನ್ನು ರಿಜೆಕ್ಟ್ ಮಾಡಿ, ಬ್ಲಾಕ್ ಮಾಡಿ, ಇಗ್ನೋರ್ ಮಾಡಿ, ಮೂವ್ ಆನ್ ಆಗಿ ನಿಮಗೆ ಚೀಟ್ ಮಾಡಿ, ನಿಮಗೆ ಧೋಕಾ ಮಾಡಿ, ನಿಮಗೆ ಸುಳ್ಳು ಹೇಳಿ ಥರ್ಡ್ ಪಾರ್ಟಿ ಕಡೆ ಹೋಗಿದ್ದಾರೆ. ಈ ಥರ್ಡ್ ಪಾರ್ಟಿ ಅವ್ರ ಫ್ಯಾಮ್ಲಿ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಮನೆಯವರಾಗಿರ್ಬೋದು, ಮತ್ತು ಅವ್ರ ಹಸ್ಬೆಂಡ್ ವೈಫ್ ಬಿ ಆಗಿರ್ಬೋದು, ಯಾರಾದರೂ ಲವ್ ಸಿಚುವೇಶನ್ ಆಗಿರ್ಬೋದು. ಈ ಮೂರನೇ ವ್ಯಕ್ತಿ ಭಯ ಇವರಿಗಿದೆ. ಮತ್ತು ಇವರು ಭಯ ಪಡುತ್ತಿದ್ದಾರೆ. ಈ ಮೂರನೇ ವ್ಯಕ್ತಿಗೆ ನಿಮ್ಮಿಬ್ಬರು ರಿಲೇಷನ್ ಗೊತ್ತಾಗ್ಬೋದು ಅಂತ ಇವರು ಭಯ ಪಡ್ತಿದ್ದಾರೆ. ಮತ್ತು ಏನು ಸುಳ್ಳು ಹೇಳ್ತಿದ್ದಾರೆ, ಮುಚ್ಚಿಡುತ್ತಿದ್ದಾರೆ ಇವರೇ. ಮತ್ತು ಇವರ ಮೇಲೆ ತುಂಬ ಬರ್ಡನ್ ಇದೆ, ರೆಸ್ಪಾನ್ಸಿಬಿಲಿಟಿ ಬರ್ಡನ್ ಆಗಿರ್ಬೋದು, ಲೋನ್ ಬರ್ಡನ್ ಆಗಿರ್ಬೋದು. ಮತ್ತು ಇವರು ಸ್ಟಕ್ ಆಗಿದ್ದಾರೆ, ಈ ಥರ್ಡ್ ಪಾರ್ಟಿಯಲ್ಲಿ ಸ್ಟಕ್ ಆಗಿದ್ದಾರೆ. ಏನು ಇವರಿಗೆ ಗೊತ್ತಾಗುತ್ತಿಲ್ಲ, ಮತ್ತು ಕಾಣುತ್ತಿಲ್ಲ. ಮತ್ತು ಅವರು ಬಂಧನದಲ್ಲಿದ್ದಾರೆ, ಮತ್ತು ಹ್ಯಾಂಡ್ ಆಗಿದ್ದಾರೆ ಥರ್ಡ್ ಪಾರ್ಟಿಯಲ್ಲಿ. ಮತ್ತು ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ದು, ಮತ್ತು ಬ್ರೇಕಪ್ ಮಾಡಿದ್ದಾರೆ ಇವರು. ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಇದೆ. ಓಕೆ, ಈ ಥರ್ಡ್ ಪಾರ್ಟಿ ಇವಾಗ ಬರ್ಡನ್ ಕೊಡುತ್ತಿದ್ದಾರೆ ಇವರಿಗೆ. ಥರ್ಡ್ ಪಾರ್ಟಿ ಇವರಿಗೆ ಫ್ರೀಡಮ್ ಕೊಡುತ್ತಿಲ್ಲ, ಮತ್ತು ತುಂಬ ಕಂಟ್ರೋಲ್ ಮಾಡುತ್ತಿದ್ದಾರೆ. ಮತ್ತು ಈ ಥರ್ಡ್ ಪಾರ್ಟಿ ನಿಮ್ಮ ಪಾರ್ಟ್ನರ್ ಮುಂದೆ ಏನೋ ಮುಚ್ಚಿಡುತ್ತಿದ್ದಾರೆ. ಈ ಥರ್ಡ್ ಪಾರ್ಟಿ ಸತ್ಯ ಥರ್ಡ್ ಪಾರ್ಟಿ ಇವರಿಗೆ ಚೀಟ್ ಮಾಡುತ್ತಿದ್ದಾರಂತ ಇವರಿಗೆ ಇವಾಗ ಗೊತ್ತಾಗಿದ್ದು ಇವರಿಗೆ ತುಂಬ ಬರ್ಡನ್ ಆಗುತ್ತಿದೆ. ಇವರು ಥರ್ಡ್ ಪಾರ್ಟಿಯಲ್ಲಿ ಸ್ಟ್ರ್ಯಾಪ್ ಆಗಿದ್ರು. ಮತ್ತು ಇವಾಗ ಥರ್ಡ್ ಪಾರ್ಟಿ ಜೊತೆ ಬ್ರೇಕಪ್ ಮಾಡುತ್ತಿದ್ದಾರೆ ಇವರು. ಮತ್ತು ರಿಯೂನಿಯನ್ ಮದುವೆ ಕಾಲ್ ಬಂದಿದೆ. ಯಾರ ಜೊತೆ ಅಂತ ನೋಡೋಣ. ಯಾರ ಜೊತೆ ರಿಯೂನಿಯನ್? ಓಕೆ ಗೈಸ್, ಈ ರಿಯೂನಿಯನ್ ನಿಮ್ಮ ಜೊತೆ ಆಗಲಿದ್ದು ನಿಮ್ಮ ಟೈಮಿಂಗ್ ಚೇಂಜ್ ಆಗಲಿದೆ. ಮತ್ತು ನಿಮ್ಮ ಡಿವೈನ್ ಟೈಮಿಂಗ್ ಬರಲಿದೆ. ಮತ್ತು ಈ ರಿಯೂನಿಯನು ನಿಮ್ಮ ಜೊತೆ ಆಗಲಿದ್ದು ಮದುವೆ ಕೂಡ ನಿಮ್ಮ ಜೊತೆ ಆಗಲಿದೆ. ನೀವು ಮನೆ ಕಟ್ಟುವುದು ಇಷ್ಟ ಇದ್ದರೆ ಮನೆ ಆಗ್ಬೋದು, ನಿಮಗೆ ಜಾಬ್ ಸಿಗ್ಬೋದು, ಮತ್ತು ನಿಮ್ಮ ಮದುವೆ ಆಗ್ಬೋದು. ಮತ್ತು ನಿಮ್ಮ ಪಾರ್ಟ್ನರ್ ಜೊತೆ ನೋ ಕಾಂಟ್ಯಾಕ್ಟ್ನಲ್ಲಿದ್ದವ್ರದ್ದು ರಿಯೂನಿಯನ್ ಆಗ್ಬೋದು. ಅವ್ರ ಟೈಮಿಂಗ್ ಚೇಂಜ್ ಆಗಿದೆ, ಮತ್ತು ಟೈಮ್ ಅವರ ಫೇವರ್ನಲ್ಲಿ ಕೆಲಸ ಮಾಡುತ್ತೆ ಇವಾಗ. ಮತ್ತು ನೀವು ತುಂಬ ಹೀಲ್ ಆಗಿದ್ದೀರಾ, ಮತ್ತು ಪೇಷನ್ಸ್ ಇಟ್ಕೊಂಡಿದ್ದೀರಾ ತುಂಬಾ. ಮತ್ತು ನೀವು ಇವಾಗ ಹೀಲ್ ಆಗಿದ್ದೀರಾ, ಹೀಲಿಂಗ್ ಮಾಡಿದ್ದೀರಾ, ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ. ಮತ್ತು ಇದು ಡಿವೈನ್ ಹೀಲಿಂಗು. ಮತ್ತು ನಿಮ್ಮ ವಿಶ್ ಫುಲ್ಫಿಲ್ ಆಗಲಿದೆ. ಮತ್ತು ನೀವು ಸ್ಟಾರ್ ಥರ ನಿಮ್ಮ ಹೆಸರು ಮತ್ತು ನಿಮ್ಮ ಸಕ್ಸಸ್ ಆಗಲಿದೆ, ನಿಮ್ಮ ಹೆಸರು ಆಗಲಿದೆ. ನೀವು ಸ್ಟಾರ್ ಥರ ಹೊಳೆಯಲಿದ್ದೀರಾ.
ಇವಾಗ ನಿಮ್ಮ ಟೈಮಿಂಗ್ ಬಂದಿದೆ. ಇವಾಗ ನಿಮ್ಮ ಟೈಮಿಂಗು ಗೋಲ್ಡನ್ ಟೈಮ್ ಶುರುವಾಗಲಿದೆ. ನಿಮ್ಮ ಪಾರ್ಟ್ನರ್ಗೆ ಥರ್ಡ್ ಪಾರ್ಟಿ ಸತ್ಯ ಅರ್ಥ ಆಗ್ತಿದೆ. ಥರ್ಡ್ ಪಾರ್ಟಿ ಇವರಿಗೆ ಚೀಟ್ ಮಾಡ್ತಿದ್ದಾರೆ. ಮತ್ತು ಇವಾಗ ಇವರು ಥರ್ಡ್ ಪಾರ್ಟಿ ಜೊತೆ ಬ್ರೇಕಪ್ ಮಾಡ್ತಿದ್ದಾರೆ, ಮೂವ್ ಆನ್ ಮಾಡ್ತಿದ್ದಾರೆ, ಮತ್ತು ವಾಪಸ್ ಬಂದು ನಿಮ್ಮ ಜೊತೆ ರಿಯೂನಿಯನ್ ಮಾಡಲಿದ್ದಾರಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿಂದ ಸ್ವಲ್ಪ ಕಾಲು ತಗೊಳ್ತೀನಿ. ಓಕೆ, ನೋಡ್ರಿ, ಈಗೋ ಎಂಡ್. ನೀವು ಯಾರ್ದೋ ಈಗೋ ಎಂಡ್ ಮಾಡಿದ್ದೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಯಾರ್ದೋ ಈಗೋ ಎಂಡ್ ಆಗಿದೆ ಅಂದರೆ ನಿಮ್ಮ ಪಾರ್ಟ್ನರ್ ಈಗೋನೇ ಎಂಡ್ ಆಗಿದೆ. ಇವರು ಈಗೋ ತುಂಬ ಈಗೋ ಇತ್ತು. ಥರ್ಡ್ ಪಾರ್ಟಿಯಲ್ಲಿ ನಿಮ್ಮನ್ನು ರಿಜೆಕ್ಟ್ ಮಾಡಿ ಹೋಗಿದ್ರು. ಇವಾಗ ಥರ್ಡ್ ಪಾರ್ಟಿ ಇವರಿಗೆ ಚೀಟ್ ಮಾಡಿದ ಮೇಲೆ ಇವರ ಗಮಿಂಡಿ ಎಲ್ಲ ಮುರಿದು ಹೋಗಿದೆ. ನೋಡಿ, ಇವರ ಈಗೋ ಎಂಡ್ ಆಗಿದೆ. ಮತ್ತು ನಿಮ್ಮ ದುಶ್ಮನಗಳಿಗೆ, ನಿಮ್ಮ ಹೇಟರ್ಸ್ಗೆ, ನಿಮ್ಮ ಎನಿಮೀಸ್ಗೆ ಗೊತ್ತಿದೆ ನೀವು ತುಂಬ ಪ್ರೊಟೆಕ್ಟ್ ಆಗಿದ್ದೀರಾ. ಯೂನಿವರ್ಸ್ ಪ್ರೊಟೆಕ್ಷನ್ ನಿಮಗೆ ಸಿಗುತ್ತಿದೆ ಅಂತ. ಮತ್ತು ನೀವು ತುಂಬ ಫುಲ್ ಬೀನ್ ಆಗಿದ್ದೀರಾ ಅಂತ ಯೂನಿವರ್ಸ್ ನಿಮಗೆ ಗೈಡ್ ಮಾಡುತ್ತಿದ್ದಾರೆ. ನಿಮ್ಮ ಇಷ್ಟ ದೇವರು ಗೈಡ್ ಮಾಡ್ತಿದ್ದಾರೆ. ನೀವು ತುಂಬ ಪವರ್ಫುಲ್ ಬೀನ್ ಆಗಿದ್ದೀರಾ ಅಂತ, ಪವರ್ಫುಲ್ ಆತ್ಮ ಆಗಿದ್ದೀರಾ ಅಂತ. ಮತ್ತು ಅವರಿಗೆ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗುತ್ತಿಲ್ಲ. ಇದು ಒಳ್ಳೆಯದೇ ಬಿಡಿ. ಅವರಿಗೆ ಗೊತ್ತಾಗಿದ್ರೆ ಮತ್ತೇನಾದರೂ ಪ್ಲ್ಯಾನಿಂಗ್ ಮಾಡಿ ಎಲ್ಲ ಹಾಳು ಮಾಡ್ತಾರೆ. ಮತ್ತು ನಿಮ್ಮ ಹೇಟರ್ಸು, ನಿಮ್ಮ ಎನಿಮೀಸು ಜಲ್ಸಿದಿಂದ ಹೊರಬರ್ತಿಲ್ಲ. ಇವರು ವಿಷಕಾರಿಗಳು, ವಿಷದ ಹಾವುಗಳು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿದ್ದಾರೆ ಇಂಥವರು ಅಂತ. ಓಕೆ, ಇದು ಖಾಲಿಯಾಗಿದೆಯೇ? ಮತ್ತು ದಿವ್ಯ ಶಕ್ತಿ ನಿಮಗೆ ನಿಮ್ಮ ಶಕ್ತಿಯನ್ನು ನೆನಪಿಸಿಕೊಡುತ್ತಿದೆ. ನಿಮ್ಮಲ್ಲಿ ತುಂಬ ಶಕ್ತಿ ಇದೆ, ಪೇಷನ್ಸ್ ಇದೆ. ಮತ್ತು ನೀವು ಇವಾಗ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ, ಹೀಲಿಂಗ್ ಮಾಡ್ಕೊಂಡಿದ್ದೀರಾ, ಮತ್ತು ನೀವು ತುಂಬ ಪವರ್ಫುಲ್ ಇದ್ದಿದ್ದೀರಾ. ಮತ್ತು ನೀವು ಭೂಮಿ ಮೇಲೆ ಹಾಗೆ ಬಂದಿಲ್ಲ, ಏನಾದರೂ ಸಾಧನೆ ಮಾಡಲೆಂದು ಬಂದಿದ್ದೀರಿ. ನೀವು ನಿಮ್ಮ ಸಾಧನೆ ಮುಂದುವರಿಸಿ ನೀವು ಸ್ಟಾರ್ ಥರ ಆಗುತ್ತೀರಾ ಅಂತ ನಿಮ್ಮ ಹೆಸರಾಗಲಿದೆ ಅಂತ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಿದ್ದಾರೆ. ಸ್ಟಾರ್ ಕಾರ್ಡ್ ಬಂದಿತ್ತಲ್ಲ ಇವಾಗ. ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಾ ನಿಮ್ಮ ಸೋಲ್ ಪರ್ಪಸನ್ನು ಹಾಳು ಮಾಡ್ಕೊಳ್ಬೇಡಿ, ಅದರ ಕಡೆ ಕೂಡ ಗಮನ ಕೊಡಿ ಅಂತ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಿದ್ದಾರೆ. ನಿಮ್ಮ ಹೇಟರ್ಸ್ಗಳು ನಿಮಗೆ ಡೋಂಗಿ ಅಂತಾರೆ, ನಿಮಗೇನು ಫರಕ್ ಬೀಳೋದಿಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಹೇಟರ್ಸ್ಗಳಿಗೆ ಗೊತ್ತಾಗಿದೆ ನಿಮ್ಮ ಜೊತೆ ದೇವತಾಗಳ ಶಕ್ತಿ ಇದೆ. ಅವ್ರ ಜೊತೆ ನಿಮ್ಮದು ಬಹಳ ದೊಡ್ಡ ಕನೆಕ್ಷನ್ ಇದೆ. ಮತ್ತು ಅವರು ನಿಮ್ಮ ಜೊತೆ ತುಂಬ ಪ್ರೀತಿ ಮಾಡುತ್ತಾರೆ ಅಂತ 2 ಸಲ ಮೆಸೇಜ್ ಬಂತು ನೋಡಿ. ಇದು ಯಾರೋ ನಿಮ್ಮ ಕಡೆ ಹೆಲ್ಪ್ ಕೇಳಲು ಬರುತ್ತಾರೆ ಮತ್ತು ನೀವು ನಿಮ್ಮ ಬುದ್ಧಿ ಉಪಯೋಗಿಸಿ ಅಂತ ಯೂನಿವರ್ಸ್ ನಿಮಗೆ ಎಚ್ಚರಿಕೆ ಕೊಡುತ್ತಿದ್ದಾರೆ. ಸನ್ಗ್ಲಾಸ್, ಯಾರು ಸನ್ಗ್ಲಾಸ್ ವ್ಯಕ್ತಿ ಆಗಿರ್ಬೋದು ಅಥವಾ ನೀವು ಸನ್ಗ್ಲಾಸ್ ಹಾಕೊಂಡಿರಬಹುದು. ಯೂನಿವರ್ಸ್ ನಿಮಗೆ ಲವ್ ಯು ಅಂತ ಹೇಳ್ತಿದ್ದಾರೆ. ಮತ್ತು ದಿವ್ಯ ಶಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡುತ್ತಾರೆ. ನಿಮ್ಮ ಇಷ್ಟ ದೇವರು ಅಂತ ಹೇಳ್ತಿದ್ದಾರೆ ಅವ್ರ ಕಡೆಯಿಂದ ಮೆಸೇಜು. ಮತ್ತು ಯಾರೋ ಡಬಲ್ ಫೇಸ್ ವ್ಯಕ್ತಿ ಇದ್ದಾರೆ, ಮುಂದೆ ಒಂದು ಹಿಂದೆ ಒಂದು. ಇದು 88833808. ನೀವು ಇದುವರೆಗೆ ಗಳಿಸಿರೋ ಪುಣ್ಯ ವಾಪಸ್ ಬರಲಿದ್ದು
ಈ ನಂಬರ್ ನಿಮಗೆ ಮತ್ತೆ ಮತ್ತೆ ಕಾಣಿಸ್ತಿದ್ದಾರೆ, ನಿಮ್ಮಲ್ಲಿ ಧನಲಾಭವಾಗಲಿದೆ ನಿಮಗೆ. ರೀಡಿಂಗು ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಎಸ್ ಆರ್ ನಲ್ಲಿ ಏನಾದರೂ ಕ್ವಶನ್ ಕೇಳಬೇಕಂದ್ರೆ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಜೈ ಶಿವಶಕ್ತಿ, ಜಯ ರಾಧಾಕೃಷ್ಣ.